ಸಭಾ ಸಮಸ್ತರಿಗೆ ಶಿರಸಾಷ್ಟಾಂಗ ನಮಸ್ಕಾರ. ಮಾತನ್ನು ಆರಂಭಿಸೋದಕ್ಕೆ ಮೊದಲು ಇಂಥದ್ದೊಂದು ಸನ್ಮಾನಕ್ಕೆ ನಾನು ಅರ್ಹನ ಎನ್ನುವ ಪ್ರಶ್ನೆಯನ್ನು ನನಗೆ ಬಹಳಷ್ಟು ಬಾರಿ ಕೇಳ್ತೀನಿ. ಸ್ವಾಮೀಜಿಗಳಿಗೆ ಹೇಳಿದೆ, ಬಹಳ ದೊಡ್ಡ ಭಾರವನ್ನು ನನ್ನ ತಲೆ ಮೇಲೆ ತೋರಿಸ್ತಾ ಇದ್ದೀನಿ. ಆದರೂ ಅವರ ಪ್ರೀತಿಗೆ, ಅದರ ರೀತಿಗೆ ಮತ್ತೊಮ್ಮೆ ನನ್ನ ಆದರಪೂರ್ವಕವಾದ ಪ್ರಣಾಮಗಳನ್ನು ಅತ್ಯಂತ ಹೃದಯಪೂರ್ವಕವಾಗಿ ಶ್ರೀಗಳಿಗೆ ಮತ್ತು ಶ್ರೀಪೀಠದ ಸಿರಿ ಪರಂಪರೆಗೆ ನಮಸ್ಕಾರಗಳು ಸಲ್ಲಿಸ್ತೇನೆ. ಯಾವ ಪ್ರೀತಿಯ ಸೆಳೆತವೋ ಅನುಗಾಲದ ಬಂಧವೋ ಎನ್ನುವ ಹಾಗೆ ಮತ್ತೆ ಆಧರಿಸುವ ಆದಿಚುಂಚನಗಿರಿ ಶ್ರೀ ಕ್ಷೇತ್ರದ ಹಾಸನ ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶಂಭುನಾಥ ಸ್ವಾಮೀಜಿಯವರಿಗೆ ಮೊದಲಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಶಿವಪುತ್ರನಾಥ ಸ್ವಾಮೀಜಿಯವರಿಗೂ ನನ್ನ ಮನೆಗೆ ಹಾಗೂ ನನ್ನೊಂದಿಗೆ ಸನ್ಮಾನವನ್ನು ಸ್ವೀಕರಿಸಿದ ಸಹೋದರಿಯವರಿಗೂ ಕೂಡ ವಂದನೆಗಳನ್ನು ನೀಡುತ್ತೇನೆ. ಮೈತ್ರಿ ಎನ್ನುವ ಶಬ್ದ ಮೈಮರವಿಗೆ ಸಿಕ್ಕಿ ಕಳೆದು ಹೋಗಬಾರದು ಎನ್ನುವ ಹಾಗೆ ಮತ್ತೆ ನನ್ನನ್ನು ನೆನಪಿಸಿದ ಗೆಳತನದ ಬಾಂಧವ್ಯವನ್ನು ಹಾಗೆಯೇ ಇಟ್ಟುಕೊಳ್ಳುವ ಗೆಳೆಯ ಮದನಗೌಡರಿಗೆ ಮತ್ತು ಹುಣ್ಣಿಮೆಯ ಕಾರ್ಯಕ್ರಮಕ್ಕೆ ಕಿವಿಯಾಗಲಿಕ್ಕೆ ಬಂದಿರುವ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಬಹುಶಃ 25ರಿಂದ 30 ನಿಮಿಷದ ಒಳಗೆ ನನ್ನ ಮಾತನ್ನು ಮುಗಿಸುವ ಪ್ರಯತ್ನ ಮಾಡ್ತೇನೆ. ಅದರ ನಡುವೆಯೂ ಕೂಡ ಯಾರಿಗಾದರೂ ಮಾತು ಸಾಕು ಅನಿಸಿದರೆ ಒಂದು ಕೈ ಎತ್ತಿದರೆ ಆ ಕ್ಷಣಕ್ಕೆ ನಾನು ಮಾತು ಕಲಿಸಿದ ಆಕೆಯ ಬಗ್ಗೆಗೆ ಮಾತನಾಡುವ ಒಂದು ಪುಣ್ಯದ ಕೆಲಸವನ್ನು ದಕ್ಕಿಸಿಕೊಟ್ಟ ನಿಮ್ಮೆಲ್ಲರಿಗೆ ಮತ್ತೆ ನಮಸ್ಕಾರಗಳು. ಜಗದಗಲ ಮುಗಿಲಗಲ ತುಂಬಿಕೊಂಡ ವ್ಯಾಪಿಸಿಕೊಂಡ ತಾಯಿ ಎನ್ನುವ ಅನಂತವನ್ನು, ಅವ್ವ ಎನ್ನುವ ಅದ್ಭುತವನ್ನು ಅಕ್ಷರಗಳನ್ನು ಹಿಡಿದಿಡಲಿಕ್ಕೆ ಸಾಧ್ಯವ ಕೇವಲ ಕೆಲವು ನಿಮಿಷಗಳ ಕೆಲವು ಮಾತುಗಳಲ್ಲಿ ಆಕೆಯನ್ನು ಬಣ್ಣಿಸಲಿಕ್ಕೆ, ನಿಮ್ಮೆದುರಿಗೆ ಆಕೆಯನ್ನು ಹರಬಿಡಲಿಕ್ಕೆ, ವಿವರಿಸಲಿಕ್ಕೆ ಸಾಧ್ಯವಾಗಿತ್ತಾ ಎನ್ನುವ ಉತ್ತರ ಸಿಗದ ಅತ್ಯಂತ ಅನಂತವಾದ ಪ್ರಶ್ನೆಯನ್ನು ನನ್ನ ಮುಂದೆ ಇಟ್ಟುಕೊಂಡೆ ಆ ವಿವೇಕದ ಮಿತಿಯ ಒಳಗೇನೆ ನನ್ನವ್ವ, ನಿಮ್ಮವ್ವ, ಇಲ್ಲಿರುವ ಅವಧಿಗಳು ಎಲ್ಲರನ್ನು ನೆನೀತಾ ಒಂದಷ್ಟು ನಿಮಿಷಗಳ ಕಾಲ ನಿಮ್ಮನ್ನು ತಾಯಿಯ ಲೋಕಕ್ಕೆ ಕರೆದುಕೊಂಡು ಹೋಗುವ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅವ್ವ ಎನ್ನುವ ಶಬ್ದವೇ ಅನನ್ಯವಾದದ್ದು, ಅರಿತರೂ ಅರಿಯಲಾಗದ, ಎಲ್ಲವೂ ಅರ್ಥವಾದಂತೆ ಎನಿಸಿದರೂ ಯಾರಿಂದಲೂ ಭೇದಿಸಲಾಗದ, ಕಂಡರೂ ಕಾಣಲಾಗದ ಒಂದು ಬ್ರಹ್ಮ ರಹಸ್ಯ ಯಾವುದಾದ್ರೂ ಇದೆ ಅಂತ ಹೇಳಿದರೆ ಅದು ಈ ನೆಲದ ಮೇಲೆ ಕೇವಲ ಅವ್ವ, ನನ್ನ ತಾಯಿ ಮಾತ್ರ. ಅವ್ವ ಎಂದರೆ ಭೂಮಿ ತೂಕದ ಹೆಣ್ಮಗಳು ಅಂತ ಎಷ್ಟು ಸುಲಭಕ್ಕೆ ಹೇಳ್ತೇವೋ ಹಾಗೆ ಇಡೀ ಜಗತ್ತಿಗೆ ಹೊತ್ತಿಸಿದ ಚಾದರದ ಹಾಗೆ ಆವರಿಸಿಕೊಂಡಿರುವ ಆಕಾಶ ನನ್ನ ತಾಯಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕೆ. ಅವ್ವ ಅಂದರೆ ಸುಳಿದು ಸೋಕುವ ಒಂದು ಮಂದ ಮಾರುತ. ಅವ್ವ ಅಂದರೆ ತಿಳಿಯಾಗಿ ಹರಿಯುತ್ತಲೇ ತನ್ನ ಸುತ್ತಲಿನ ಎಲ್ಲ ಕೊಳೆಯನ್ನು ತಿಳಿಗೊಳಿಸ್ತಾ ನಿರುಮ್ಮಳವಾಗಿ ಮುಂದೆ ಸಾಗುವ ಒಂದು ಹೊಳೆ. ಅವ್ವ ಅಂದರೆ ನಿಗಿಯುವ ಅಗ್ನಿಕೊಂಡದ ಒಳಗೂ ಕೂಡ ಹೊಮ್ಮುವ ಒಂದು ಅನನ್ಯವಾದ, ಅತ್ಯುದ್ಭುತವಾದ ಒಂದು ಬೆಳಗಿನ ಬೆಳಕು. ನಮ್ಮನ್ನು ಬಾಳಿಸುವ, ಬೆಳಗಿಸುವ ಎಲ್ಲ ಪಂಚಭೂತಗಳಲ್ಲಿಯೂ ಕೂಡ ಅವ್ವನಿದ್ದಾನೆ. ಈ ಅವ್ವ ಎಂಬ ಶಬ್ದದಿಂದಲೇ ಈ ಪಂಚಭೂತಗಳು ಸೃಷ್ಟಿಯಾದವ ಅಥವಾ ಪಂಚಭೂತಗಳೆಲ್ಲವೂ ಸೇರಿ ಅವ್ವನನ್ನು ಸೃಷ್ಟಿ ಮಾಡಿರುವ ಎಷ್ಟು ತಿಳುಕಾಡಿದರೂ ಕೂಡ ಮತ್ತೆ ಉತ್ತರ ದಕ್ಕೋದು. ಈ ಅವ್ವ ಅನ್ನೋದು ನಿಜಕ್ಕೂ
ಒಂದು ಅತ್ಯದ್ಭುತ. ಅವಳಿಗೆ ಅವಳದ್ದೇ ಆದಂಥ ಒಂದು ಸೆಳೆತ. ಅವ್ವ ಎನ್ನುವುದು ಒಂದು ಅಯಸ್ಕಾಂತ. ಈ ಅವ್ವ ಅಂತಂದರೆ ಪ್ರೀತಿ ಪ್ರೇಮಗಳ ಸಹವರ್ತಿ, ವಾತ್ಸಲ್ಯದ ಅಜ್ಞಾನವರ್ತಿ. ಆಕೆ ಎಷ್ಟು ಸೌಮ್ಯಮುಖಿಯಾಗಿ ನಮ್ಮ ಮುಂದೆ ಕಾಣಿಸಿಕೊಳ್ತಾಳೋ, ಅಗತ್ಯ ಬಿದ್ದಾಗ ಅವಳು ರುದ್ರಮಯಿಯೂ ಆಗಬಲ್ಲ ಮಹಾಮಾಯಿ ಅನ್ನೋದನ್ನು ಮಕ್ಕಳಾಗಿ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಕಂಡೇ ಇರ್ತೀವಿ. ಏನಂತ ಕರೆಯಲಿ ತಾಯಿಯನ್ನು? ಅಮ್ಮ, ಅವ್ವ, ಆಯಿ, ಮಮ್ಮಿ, ಏನೆಲ್ಲ ಅಭಿಧಾನಗಳಿಂದ ಕರೆಯಬಹುದು ನಿನ್ನನ್ನು? ಹೇಗೆಲ್ಲ ಕರೆದರು, ಏನೆಲ್ಲ ಮಾಡಿದರು, ತೀರಿಸಲಾದೀತ ನಿನ್ನ ಋಣಭಾರವನ್ನು. ಪ್ರೇಮಕ್ಕೋ ಮೋಹಕ್ಕೋ ಯಾವುದೋ ಒಂದಕ್ಕೆ ನಮ್ಮನ್ನೆಲ್ಲ ಹೊತ್ತೆ ಹೆತ್ತೆ ಮುತ್ತಿಟ್ಟು ಮುದ್ದಾಡಿದೆ, ಅಪ್ಪಿಕೊಂಡು ಮೈಲನಿಗೆ ಸಂತೈಸಿದೆ, ಅತ್ತಾಗ ಎದೆಯುಡಿ ಮೆತ್ತಗಾಗಿಸಿದೆ, ಅಳುವ ತುಟಿಗಳಿಗೆ ಹಾಲು ಸವರಿ ಗೇಣುತ್ತಾ ಇದ್ದವರನ್ನು ಮಾರುತ ಮಾಡಿದೆ. ಏನೆಲ್ಲ ಮಾಡಿದರು, ಏನನ್ನೂ ಬಯಸದ ಹಾಗೆ ನಿನ್ನನ್ನು ನಿನ್ನೇ ತೆಗೆದುಕೊಂಡು ಕಣ್ಣೆದುರೇ ಕೇದು ನಮ್ಮ ಕಣ್ಣೆದುರುಗಳಲ್ಲೇ ನೋಡುತ್ತಲೇ ಕಳೆದು ಹೋಗ್ಬಿಟ್ಟೆ, ಹೊರಟೆ ಹೋಗ್ಬಿಟ್ಟೆ. ಇಷ್ಟೆಲ್ಲ ಆದರೂ ತಾಯಿ ನಮಗೆ ಯಾರಿಗೂ ಅರ್ಥವಾಗಲೇ ಇಲ್ಲ. ನಾವೆಲ್ಲ ಅರ್ಥ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನಿಸ್ತೂ ಇಲ್ಲ. ತಾಯಿ ಅಂದ್ರೇನು, ಅವ್ವ ಅಂದ್ರೇನು ಅಂತ ಅರ್ಥ ಮಾಡಿಕೊಳ್ಳೋ ಅಷ್ಟೊತ್ತಿಗೆ, ಅಥವಾ ಆ ಪ್ರೌಢತೆ ನಮ್ಮನ್ನು ಆವರಿಸಿಕೊಳ್ಳುವ ಹೊತ್ತಿಗೆ ಅವ್ವ ಅನ್ನುವ ಅದ್ಭುತ ನಮ್ಮ ಜೊತೆಯಲ್ಲಿ ಇರಲೇ ಇಲ್ಲ. ನನ್ನ ಅವ್ವನ ಜೊತೆಯಲ್ಲಿ ಹೀಗೆ ಬದುಕಬೇಕಿತ್ತು, ನನ್ನ ಅವ್ವನ ಹೀಗೆ ನಡೆಸ್ಕೊಳ್ಬೇಕಿತ್ತು ಅಂತ ಪಶ್ಚಾತ್ತಾಪ ಪಡುವ ಹೊತ್ತಿಗೆ, ಆ ಒಂದು ವಿವೇಕ ಎಚ್ಚರವಾಗುವಷ್ಟು ಹೊತ್ತಿಗೆ ನಮ್ಮಲ್ಲಿ ಬಹುತೇಕರಿಗೆ ತಾಯಿ ನಮ್ಮ ಜೊತೆಗೆ ಇರೋದೇ ಇಲ್ಲ. ತಾಯಿಯ ಮಾತೃತ್ವ, ತಾಯಿಯ ಸೆಳೆತ ಆಕೆ ಇದ್ದಾಗ ನಮಗೆ ಅರ್ಥ ಆಗೋದೇ ಇಲ್ಲ. ಆಕೆ ಕಳೆದು ಹೋದ ಮೇಲೆ, ಮನೆಯೊಳಗಿದ್ದ ಬೆಳಕು ಹೊರಟು ಹೋದ ಮೇಲೆ ನಮಗೆ ಕತ್ತಲೆ ಬಂತು ಅನ್ನೋ ಅರಿವಾಗ್ತದೆ. ಆದರೆ ಅಷ್ಟೊತ್ತಿಗೆ ನಾನು ಬಹಳ ದೊಡ್ಡದನ್ನು ಕಳ್ಕೊಂಡು ಬಿಡ್ತೀನಿ. ಈ ನೆಲ ಹೇಗೆ ಹುಟ್ಟಿತೋ ನನಗೆ ಗೊತ್ತಿಲ್ಲ. ಬಿಗ್ ಬ್ಯಾಂಗ್ ಥಿಯರಿಯನ್ನು ಹೇಳಿದರೆ ನನ್ನಂಥವರಿಗೆ ನಿಮ್ಮಂಥವರಿಗೆ ಬಹುಶಃ ಅಷ್ಟು ಸುಲಭಕ್ಕೆ ಅರ್ಥ ಕೂಡ ಆಗೋದಿಲ್ಲ. ಆದರೆ ತಾಯಿ ಎನ್ನುವ ವಸ್ತುವೇ ಇಲ್ಲವಾಗಿದ್ದರೆ ಈ ಜಗತ್ತೇ ಹುಟ್ಟುತ್ತಾ ಇರಲಿಲ್ಲ, ಈ ಜೀವಜಾಲ ಮೊಳಕೆ ಹೊಡಿತಾನೂ ಇರಲಿಲ್ಲ, ಬೆಳೆಯುತ್ತೂ ಇರಲಿಲ್ಲ. ಈ ನೆಲದ ಮಣ್ಣಿಗೆ ಕಣ್ಣಾಗಿ, ಬೀಜವಾಗಿ, ಮೊಳಕೆಯಾಗಿ, ಸಸಿಯಾಗಿ, ಹೆಮ್ಮರವಾಗಿ ಟಿಸಿಲೊಡೆದು ನೆಲಕ್ಕೆ ಹೊರಗಿದರೂ ಹಠ ಬಿಡದ ಹಾಗೆ ಬದುಕಿನ ಮೂಲ ಬೇರಾಗಿ ಮತ್ತೆ ಮತ್ತೆ ಚಿಗುರುತ್ತಲೇ ಟಿಸಿಲೊಡೆದು ಸಲಹುತ್ತಿರುವ ಈ ಕರುಣಾಳುವೆ, ನಿನಗೆ ನಾನು ಅದೆಷ್ಟು ಶರಣು ಹೇಳಿದರೂ ಕೂಡ ನಮ್ಮೆಲ್ಲರ ಹೊಣೆ ತೀರೋದಿಲ್ಲ. ನಾವೆಲ್ಲರೂ ಋಣಮುಕ್ತರಾಗಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಅವ್ವ ಎನ್ನುವ ಅದ್ಭುತ ತನ್ನ ಜೀವಮಾನದ ಉದ್ದಕ್ಕೂ ತನಗಾಗಿ ಬದುಕಿದ್ದನ್ನು ನಾವ್ಯಾರು ಕಾಣಲಿಲ್ಲ. ತನಗಿಲ್ಲದಿದ್ದರೂ ತನ್ನ ಗಂಡ ಮಕ್ಕಳಿಗೆ ಉಣಲಿಕ್ಕಿದ್ದನ್ನು ಆಕೆ ಯಾವತ್ತೂ ಮರೀಲಿಲ್ಲ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳು ಬೇಕೇ ಬೇಕು ಅಂತ ಹಠ ಹಿಡಿದು ಮನೆಯನ್ನು ಒಡೆದು ಹಾಕಿದ ತಾಯಿಯನ್ನು ನಮಗೆ ಕಾಣಿಸೋದಿಲ್ಲ. ಚಿನ್ನ ಬೆಳ್ಳಿ ಮಾತುಕತೆ ತನ್ನ ಕೊರಳಲ್ಲಿದ್ದ ಕರಿಮಣಿಯ ತಾಳಿಯ ಅಕ್ಕಪಕ್ಕಕ್ಕೆ ಒಂದು ಸಣ್ಣ ಚಿನ್ನದ ಗುಂಡು ಇಲ್ಲದಿದ್ದರೂ ಕನಿಷ್ಠ ಅವರ ಮಣಿಯನ್ನಾದರೂ ಪೋಣಿಸ್ಕೊಳ್ಬೇಕು ಅಂತ ಹಂಬಲಿಸಿದ ತಾಯಿಯ ಆಸೆ ಅವರ ಉಸಿರಿರುವ ತನಕ ಕೂಡ ಈಡೇರಿಲ್ಲ. ಹರಿದ ಸೀರೆಗೆ ತೇಪೆ ಹಾಕಿದ್ರು ಕೂಡ ತನ್ನ ಮನೆಯ ಮಾನ ಹೋಗದ ಹಾಗೆ ಎಚ್ಚರಿಕೆಯಿಂದ ಕಾಯ್ದುಕೊಂಡ ತಾಯಿಯ ಮ್ಯಾಲೆ ಕಣ್ಣಿಗೆ ಕಾಣೋದೇ ಇಲ್ಲ. ಹೀಗೆ ನಮ್ಮೆಲ್ಲರ ಮಾನವನ್ನ ಕಾಪಾಡಿದ ತಾಯಿಯನ್ನು ನೀನು ಮಹಾತ್ಯಾಗವೇ ಅಂತ ಹೇಳಿ ಈ ಹೊತ್ತಿನವರೆಗೆ ಯಾವ ಚರಿತ್ರೆಕಾರರೂ ಕೂಡ ದಾಖಲೆ ಮಾಡಲಿಲ್ಲ. ಬಹುಶಃ ಮುಂದಿನ ಚರಿತ್ರೆಕಾರರಾದರೂ ದಾಖಲೆ ಮಾಡ್ತಾರ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ.
ಅಥವಾ ಯಾವುದಾದ್ರೂ ದಫ್ತರುಗಳಲ್ಲಿ ತಾಯಿಯನ್ನು ಒಂದು ಅದ್ಭುತ ಹೀಗೆ ಬದುಕುತ್ತಾ ಇತ್ತು ಅನ್ನುವ ದಾಖಲೆಗಳನ್ನು ಮಾಡಿಟ್ಟಿದ್ದಾನೆ ಅಂತ ಹುಡುಕಿದ್ರೆ ಯಾವ ತಾಯಿಯ ಬಗ್ಗೆಯೂ ಅಂತಹ ದಾಖಲೆಗಳನ್ನು ಸಿಕ್ಕೋದು. ಇದೆಲ್ಲ ಬಿಟ್ಬಿಟ್ರೆ ನಾವೇ ನಮ್ಮ ಮನೆಗಳಲ್ಲಿ ನಮ್ಮ ತಾಯಿಯಲ್ಲಿ ಯಾವತ್ತಾದರೂ ಒಂದು ದಿವಸ ಅವ್ವ ನೀನು ಉಂಡಿಯಾ, ಅವ್ವ ನೀನು ಬೆಳಗ್ಗೆ ಕಾಫಿ ಕುಡಿದ್ಯಾ ಅಂತ ಕೇಳಿದ್ದು ಬಹುಶಃ ನನಗೆ ಗೊತ್ತಿಲ್ಲ. ಬಹಳಷ್ಟು ಮನೆಗಳಲ್ಲಿ ಇಂಥ ಪ್ರವೃತ್ತಿಗಳು ಇರೋದಿಲ್ಲ. ಮನೆ ಮಂದಿಗೆಲ್ಲ ಅನ್ನ ಇಕ್ಕಿದವಳಿಗೆ ಕಡೆಯಲ್ಲಿ ಪಾತ್ರೆಯ ತಳದಲ್ಲಿ ಸಿಹಿ ಕೂಡ ಉಳಿದಿರೋದು, ಆಕೆ ಒಂದು ಚೊಂಬು ನೀರು ಕುಡಿದು ತನ್ನ ಕಣ್ಣೀರನ್ನು ತಾನೇ ನುಂಗಿಕೊಂಡು ಎಲ್ಲೋ ಒಂದು ಕಡೆ ಮಲಗಿಕೊಂಡು ಬೆಳಗ್ಗೆ ಎದ್ದು ಮತ್ತೆ ತನ್ನ ಗಂಡ ತನ್ನ ಮಕ್ಕಳಿಗೆ ಆ ಹೊತ್ತಿನ ಹಸಿವು ನೀಗಿಸೋದಕ್ಕೆ ಏನು ಬೇಕು ಅಂತ ಯೋಚನೆ ಮಾಡ್ತಾರೆ. ಇದು ತಾಯಿ. ಆ ಕಾರಣಕ್ಕಾಗಿ ತಾಯಿಯನ್ನು ನಾನು ಮತ್ತೆ ಮತ್ತೆ ಮಹಾಮಾಯಿ ಅಂತ ಕರೀತಾರೆ. ಬೇಕಾಬಿಟ್ಟಿಯಾಗಿರೋ ಗಂಡ, ಅಡ್ಡಾದಿಡ್ಡಿಯಾಗಿ ತಿರುಗೋ ಮಗ, ಮಾತು ಕೇಳದ ಮಗಳು, ಹಾಸಿಗೆ ಹಿಡಿದಿರುವ ಅತ್ತೆ ಮಾವ, ಉಡಾಡಿ ಮೈದಿನ ಎದುರಾದ ನಾದಿನಿ, ಆಗಾಗ ಬೇಡ ಅಂದರೂ ಕಾಡುವ ನೆಂಟರಿಷ್ಟು ಎಲ್ಲರನ್ನ ನಿಭಾಯಿಸುವ, ಅಗತ್ಯ ಬಿದ್ದಾಗ ಮೆರುನುಡಿಯಲ್ಲಿ ಮಾತನಾಡುವ, ನನ್ನ ಮಾತನ್ನು ಮನೆ ಮಂದಿ ಕೇಳ್ತಾ ಇಲ್ಲ ಅಂತ ಅನಿಸಿದಾಗ ಅನಿವಾರ್ಯವಾಗಿ ಜೋರು ಮಾಡಿ ಗದ್ದರಿಸಿ ನಮ್ಮನ್ನು ಸುಮ್ಮನಾಗಿಸುವ, ಈ ಯಾವುದಕ್ಕೂ ಜಗ್ಗಿದ್ದಾಗ ಕಣ್ಣೀರು ಸುರಿಸಿಯಾದರೂ ಎಲ್ಲರನ್ನು ಸಮಾಧಾನಪಡಿಸುವ, ಮನೆ ಮನತನಗಳನ್ನು ಕಾಯುತ್ತಲೇ ಇರುವ ಅವ್ವಂದಿರಿಗೆ ಯಾರೂ ಈ ತನಕ ಮೆಡಲ್ಗಳನ್ನು ಕೊಟ್ಟಿಲ್ಲ. ಯಾಕೆ ನನಗೆ ತಾಯಂದಿರ ಬಗ್ಗೆ ನನ್ನ ಮಾತಿನಲ್ಲಿ ವ್ಯಕ್ತವಾಗುವ ಪ್ರೇಮ ಆಕೆ ಬದುಕಿದ್ದಾಗ ಯಾಕೆ ಆಗಲಿಲ್ಲ? ಈ ದುರದೃಷ್ಟದ ಹಣೆಬರಹವನ್ನು ನಾನು ಸೇರಿದ ಹಾಗೆ ವೇದಿಕೆಯಲ್ಲಿರುವ ಸ್ವಾಮೀಜಿಗಳು ಸೇರಿದ ಹಾಗೆ ನಿಮ್ಮಲ್ಲಿ ಅನೇಕರು ಕೂಡ ಅನುಭವಿಸುತ್ತಾರೆ. ಯಾವುದೇ ಹೋಲಿಕೆಗೆ ನಿಲುಕದ ಎಂಥದೇ ಸಂದರ್ಭವನ್ನು ಸಂಭಾಳಿಸುವ, ಯಾರಿಗೂ ಹೊರೆಯಾಗದ ಹಾಗೆ ಬದುಕುವ, ತನ್ನ ಮನೆಯ ತೂತುಗಳು ಮತ್ತೊಬ್ಬರಿಗೆ ಕಾಣಿಸದ ಹಾಗೆ ಎಲ್ಲವನ್ನ ಮುಚ್ಚಿಟ್ಟು ಚಂದ ಕಾಣಿಸೋದಕ್ಕೆ ಹೆಣಗುವ ಅವ್ವಂದಿರನ್ನು ನಾವು ಹೇಗೆ ಸ್ಮರಿಸಿದರೂ ಕೂಡ ಕಡಿಮೆ. ಅವ್ವಂದಿರ ಅಕ್ಕರೆ, ಕಕ್ಕುಲತೆ, ಮಮತೆ, ವಾತ್ಸಲ್ಯ ಇವುಗಳನ್ನು ಬಳಸುವುದಕ್ಕೆ ಮಾತುಗಳಿಗೆ ಯಾವ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ತಾಯಿ ಎನ್ನುವ ಆ ಅತ್ಯದ್ಭುತದ ಮುಂದೆ ನನ್ನಂಥವರ ಬಡಬಡಿಕೆಗಳು ಕೂಡ ಅತ್ಯಂತ ಸಪ್ಪೆ ಆಗ್ತವೆ, ನಿರರ್ಥಕವಾಗಿರುತ್ತವೆ. ನಾನು ಇಷ್ಟು ಹೊತ್ತು ಹೇಳಿದ ಒಂದಿನ ಕಥೆ ಒಂದಾದರೆ, ಈ ಆಧುನಿಕ ತಾಯಿಯಂದಿರ ಆ ಜಮಾನನೇ ಬೇರೆ ಆಗ್ತದೆ. ಬಹಳ ಚೆನ್ನಾಗಿ ಓದಿದ, ಕೈ ತುಂಬ ದುಡಿಯುವ, ಸ್ವತಂತ್ರವಾಗಿ ಬದುಕಬಲ್ಲ, ತನ್ನ ಕಾಲಿನ ಮೇಲೆ ತಾನು ನಿಂತು ಇಡೀ ಮನೆಯನ್ನೇ ಸಂಭಾಳಿಸಬಲ್ಲ ವ್ಯಕ್ತಿತ್ವಕ್ಕೆ ಏರಿದ ಹೆಣ್ಣು ಮಕ್ಕಳು ಕೂಡ ತಾಯ್ತನದ ಸುಖದಿಂದ ದೂರ ಉಳಿತಾ ಇದ್ದಾರೆ. ಇವತ್ತಿನ ಬಹುತೇಕ ತಾಯಂದಿರಿಗೆ ಬಡತನದ ಬವಣೆ ಇಲ್ಲವಾದರೂ ಕೂಡ ಆಧುನಿಕತೆಯ ಹಳವಂಡಗಳಲ್ಲಿ ಮುಳುಗಿ ಹೋಗ್ತಾ ಇರುವ ಈ ಹೊತ್ತಿನ ನನ್ನ ಸಮಕಾಲೀನರಾದ ಮತ್ತು ನನಗಿಂತ ಒಂದು 10-20 ವರ್ಷಕ್ಕೆ ಕಿರಿಯರಾದ ಹೆಣ್ಣು ಮಕ್ಕಳಲ್ಲಿ ಮದುವೆಯಾದ ಕೆಲವೇ ವರ್ಷಗಳಿಗೆ ದಾಂಪತ್ಯದ ಬದುಕುಗಳನ್ನೇ ಕಳೆದುಕೊಳ್ಳುವಂತಹ ವಾತಾವರಣ ಬೇಕೋ ಬೇಡವೋ ನಿರ್ಮಾಣ ಆಗ್ತಾ ಇದೆ. ಬಹುಶಃ ನನಗೆ ಈ ಹೊತ್ತು ಅಲ್ಲಿ ನಾನು ಕೂತಿರುವಾಗ ನನ್ನ ಪಕ್ಕದಲ್ಲಿ ಮಡಲಕ್ಕಿ ತುಂಬ್ತಾ ಇದ್ದರೆ ನನಗೆ ಒಂದು ರೀತಿ ಕಣ್ಣೀರು ಬರ್ತಾ ಇತ್ತು. ಎಷ್ಟೆಲ್ಲ ಆಧುನಿಕರಾದರು, ಎಷ್ಟೆಲ್ಲ ವಿದ್ಯಾವಂತರಾದರು, ಎಷ್ಟೆಲ್ಲ ವೈಜ್ಞಾನಿಕವಾದ ತಾಂತ್ರಿಕವಾದ ಆಲೋಚನೆಗಳಿಂದ ನಾವು ಎಷ್ಟೇ ಮೇಲ್ಸ್ತರಕ್ಕೆ ಏರಿದರೂ ಕೂಡ ಎಲ್ಲೋ ನಮ್ಮ ಒಳಗೆ ಇಂದಿಗೂ ಕೂಡ ಹೆಣ್ಣನ್ನು ಗೌರವಿಸುವ ಒಂದು ಸುಸಂಸ್ಕಾರ ನಮ್ಮ ಎದೆಗಳ ಒಳಗೆ ಉಳಿದಿದೆಯಲ್ಲ, ಅದರಿ ನಿಜವಾದ ತಾಯ್ತನದ ಪಡಿಯಚ್ಚು, ಅದರಿ ನಿಜವಾದ ತಾಯ್ತನದ ಹಿರಿಮೆ ಮತ್ತು ಬೆರಿಮೆ. ಆ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವ್ವ ಎನ್ನುವ ಹೆಣ್ಣು ಮಕ್ಕಳು ಆಕೆ ಏನಾದರೂ ಆಗಲಿ, ಓದಲಿ ಓದದೇ ಇರಲಿ, ಆಕೆ ಬಡವಳಾಗಿರಲಿ ಸಿರಿವಂತರಾಗಿರಲಿ, ಮಣಗಟ್ಟಲೆ ಬಂಗಾರವನ್ನು ತನ್ನ ಮೈ ಮೇಲೆ ಹೇರಿಕೊಂಡವಳಾಗಲಿ, ಗುರುಗಚ್ಚಿಯಷ್ಟು
ದಟ್ಟ ದರಿದ್ರಳೇ ಆಗಿರಲಿ, ಬಂಗಲೆಯಲ್ಲಾದರೂ ಇರಲಿ, ಗುಡಿಸಲನ್ನಾದರೂ ಬದುಕಲಿ, ಏನಾದರೂ ಆಗಿರಲಿ, ಕಡೆ ತನಕ ಆಕೆ ತಾಯಿ ಮಾತ್ರವೇ ಆಗಿರ್ತಾರೆ. ಕಡೆ ಈ ಉಸಿರಿನ ತನಕವೂ ಕೂಡ ಆಕೆ ತಾನು ಹೆತ್ತ ಮಕ್ಕಳಿಗಾಗಿ ಹೆಣಗ್ತಾಳೆ, ಹೆಣಗ್ತಾನೆ ಹೆಣವಾಗಿ ಬಿಡ್ತಾಳೆ. ಒಬ್ಬಂದರು ಸತ್ತರೂ ಕೂಡ ಮತ್ತೆ ಮತ್ತೆ ಹುಟ್ಟುತ್ತಾ ಇರ್ತಾರೆ. ನಾವು ಜಗಜ್ಜನನಿ ಎನ್ನುವ ಒಂದು ಶಬ್ದವನ್ನು ಬಳಸ್ತೇವೆ. ಯಾರೋ ಕಟ್ಟಿಸಿದ ದೇವಸ್ಥಾನಕ್ಕೆ ಹೋಗ್ತೇವೆ, ಹೂ ಹಣ್ಣು ಕಾಯಿ ಕರ್ಪೂರ ಗಂಧದ ಕಡ್ಡಿಯನ್ನು ಬೆಳಗ್ತೇವೆ. ಯಾವುದೋ ಕಲ್ಲಿನ ಮೂರ್ತಿಯನ್ನು ನಿಂತು ತಾಯಿ ನಮ್ಮವ್ವ ಜಗಜ್ಜನನಿ ನನ್ನನ್ನು ಕಾಪಾಡು ಅಂತ ಹೇಳಿ ಅಡ್ಡ ಬೀಳ್ತೇವೆ, ಹರಕೆಗಳನ್ನು ಹೋಗ್ತೇವೆ. ಆದರೆ ಮನೆಯಲ್ಲೇ ಇರುವ ತಾಯಿಯಂದರನ್ನು ಕಡೆಗಣಿಸ್ತಾ ಇದ್ದೇವೆ. ಇದು ಎಷ್ಟು ಮಟ್ಟಿಗೆ ಸರಿ? ತಾಯಿಯಂದರನ್ನು ಕಡೆಗಣಿಸುವ ಮಕ್ಕಳು ಬಹುಶಃ ಈ ಶಬ್ದ ಸ್ವಲ್ಪ ಖಾರ ಅನ್ನಿಸ್ಬೋದು. ಬೀದಿ ನಾಯಿ ಇರುವ ಗೌರವಕ್ಕಿಂತಲೂ ಕಡೆ ಎನ್ನುವುದು ನನ್ನ ಅಭಿಪ್ರಾಯ. ಅಂಥ ಮಕ್ಕಳ ಸಂಖ್ಯೆ ಇವತ್ತಿಗೂ ಇದೆ ಎನ್ನುವುದು ಕೂಡ ನನ್ನ ವಿನೀತವಾಗಿದೆ. ಅವ್ವ ಬದುಕಿದ್ದಾಗ ಒಂದೇ ಒಂದು ದಿನಕ್ಕಾದರೂ ಆಕೆಯನ್ನು ಕೂರಿಸಿ ಪ್ರೀತಿ ತೋರಿ ಅನ್ನ ಇದ್ದ ಮಕ್ಕಳು ಆಕೆ ಸತ್ತಾಗ ಕೇರಿಗಳಲ್ಲಿ ಬ್ಯಾನರ್ಗಳನ್ನು ಕಟ್ಟಿ ಪೋಸ್ಟ್ಗಳನ್ನು ಹಾಕಿ ಅವ್ವ ಮತ್ತೊಮ್ಮೆ ಹುಟ್ಟಿ ಬಾ ಅಂತ ಒಂದು ದೊಡ್ಡ ಬೋರ್ಡು ಬರೆಸಬಾರದು. ಕೆಳಗೆ ನಿನ್ನ ಮಕ್ಕಳು ದುಃಖ ತಪ್ತ ಮಕ್ಕಳು ಅಂತ ಒಂದು ಅರ್ಥೈಸಬಾರದು. ಆಕೆ ತಿಥಿಗೆ ಊರಿ ಭೋಜನ ಮಾಡಿ ಊರಿಗೆಲ್ಲ ಕರೆದು ಔತಣ ಮಾಡುವಂಥ ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ನಮಗೆ ದುರ್ದೈವ ಅಂತ ಅನ್ನಿಸ್ತದೆ. ಬದುಕಿದ್ದಾಗ ಪ್ರೀತಿಸಿದ ನಾವು ಸತ್ತ ಮೇಲೆ ಕೊಡುವ ಗೌರವ ಯಾರಿಗೂ ಅರ್ಥ ಆಗುವುದಿಲ್ಲ. ನೀವು ಯಾರನ್ನು ಅಕ್ಕರೆಯಿಂದ ಕಾಣಬೇಕಿತ್ತು ಆಕೆಯನ್ನೇ ಅಕ್ಕರೆಯಿಂದ ಕಾಣದೇ ಇದ್ದರೆ ನಿಮ್ಮ ಆ ಆಡಂಬರ, ಆ ತಿಥಿ, ಆ ಮೋಜು ಬೇಕಾಗಿಲ್ಲ ಅನ್ನೋದು ನಿಮಗೆಲ್ಲರಿಗೂ ವೇದ್ಯವಾದರೆ ಬಹುಶಃ ಈ ಹೊತ್ತು ಸ್ವಾಮೀಜಿಗಳು ಅವ್ವ ಎನ್ನುವ ಒಂದು ವಿಷಯವನ್ನು ಇಟ್ಟದ್ದಕ್ಕೆ ಕೂಡ ಸಾರ್ಥಕ ಆಗುತ್ತೆ. ನಾನು ತುಂಬ ಮಾತಾಡ್ತಾ ಹೋದರೆ ಹೀಗೆ ಮಾತಾಡ್ತಾ ಹೋಗ್ತಿರ್ತೀನಿ. ಹೊತ್ತಿನ ಪರವೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡೆ ತಾಯಿ ಅಂದ್ರೇನು, ಅವ್ವ ಅಂದ್ರೇನು ಎನ್ನುವುದರ ಬಗ್ಗೆ ನಾನು ಬಹಳ ಚಿಕ್ಕ ವಯಸ್ಸಲ್ಲಿ ಬಹುಶಃ SLC ಇದ್ದಾಗ ಸೋವಿಯತ್ ಲ್ಯಾಂಡ್ ಅಂತ ಹೇಳಿ ಒಂದು ಪತ್ರಿಕೆ ಬರ್ತಾ ಇತ್ತು. ಆ ಪತ್ರಿಕೆಯಲ್ಲಿದ್ದ ಒಂದು ಸಣ್ಣ ಕಥೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಒಬ್ಬ ತಾಯಿ ತಂದೆಯನ್ನು ಕಳೆದುಕೊಂಡಂತಹ ತಾಯಿ ತನಗಿದ್ದ ಒಬ್ಬನೇ ಮಗನನ್ನು ಅತ್ಯಂತ ಕಷ್ಟಪಟ್ಟು ಜತನದಿಂದ ಸಾಕಿ ಸಲಹೆ ಆತನನ್ನು ದೊಡ್ಡ ವಿದ್ಯಾವಂತನನ್ನಾಗಿ ಮಾಡಿ ವೈದ್ಯಕೀಯ ಪದವಿಯನ್ನು ಕೊಡಿಸಿ ಆತ ಲಂಡನ್ ನಗರದ ಒಬ್ಬ ದೊಡ್ಡ ವೈದ್ಯನಾಗುವಷ್ಟು ಮಟ್ಟಿಗೆ ಆಕೆ ಕಂಡ ಕನಸನ್ನು ಈಡೇರಿಸಿಕೊಳ್ತಾನೆ. ಆ ವೈದ್ಯನಿಗೆ ಲಂಡನ್ನಿನ ಮೇಯರು ಒಂದು ಪೌರ ಸನ್ಮಾನವನ್ನು ಇಟ್ಟುಕೊಳ್ತಾರೆ. ಆ ಸನ್ಮಾನ ನಡೆದ ಮರುಗಳಿಗೆಯಲ್ಲಿ ಯಾರೋ ಆ ವೈದ್ಯನಿಗೆ ಕೇಳಿಸುವ ಹಾಗೆ ಹಿಂದೆ ಗೊನಗ್ತಾರೆ, ಇವನು ದೊಡ್ಡ ಮನುಷ್ಯ ಇಲ್ಲಿ ಬಂದು ಸನ್ಮಾನ ತಗೊಳ್ತಾ ಇದ್ದಾನೆ, ಆದರೆ ಇವನ ತಾಯಿ ಇವನನ್ನು ಹೇಗೆ ಸಾಕಿದ್ರು ಅಂತ ಅವನಿಗೆ ಗೊತ್ತೇ ಇಲ್ಲ. ಅವನ ತಾಯಿ ಒಬ್ಬ ವೇಶ್ಯೆಯಾಗಿತ್ತು, ವೇಶ್ಯೆಯ ಮಗ ಇವನು. ಅವನಿಗೆ ತುಂಬ ದುಃಖ ಆಗುತ್ತೆ, ಅಪಮಾನ ಆಗುತ್ತೆ. ಮನೆಗೆ ಹೋಗುವ ದಾರಿಯಲ್ಲಿ ಒಂದು ಖರೀತವಾದ ಚಾಕುವನ್ನು ಕೊಂಡುಕೊಳ್ತಾನೆ. ಮನೆಗೆ ಹೋಗುವಷ್ಟೊತ್ತಿಗೆ ಹೊತ್ತು ಮೀರಿರ್ತದೆ, ಕತ್ತಲಾಗಿರ್ತಾರೆ, ತಾಯಿ ಸುಸ್ತಾಗಿ ಮಲಗಿರ್ತಾರೆ. ತಾಯಿ ಬಗ್ಗೆ ಆಡಿದ ಮಾತುಗಳು ಅವನನ್ನು ತುಂಬ ಘಾಸಿಗೊಳಿಸುತ್ತದೆ. ಆತ ಏನನ್ನೂ ಹೇಳೋದಿಲ್ಲ, ನೇರವಾಗಿ ತಾಯಿಯ ಹತ್ರ ಹೋಗಿ ಆಕೆಯನ್ನು ಚುಚ್ಚಿ ಕೊಂದು ಬಿಡ್ತಾನೆ. ಕೊಂದ ಮೇಲೂ ಅವನೊಳಗಿನ ಸಿಟ್ಟು ಆಕ್ರೋಶ ತಣಿಯೋದಿಲ್ಲ. ಇದೊಂದು ಕೆಟ್ಟ ಹೃದಯ, ಇಂಥ ತಾಯಿಯ ಹೃದಯ ಕೂಡ ಅವರಲ್ಲಿ ಇರಬಾರದು ಅಂತ ಹೇಳಿ ಅದೇ ಆಕ್ರೋಶದಿಂದ ಆಕೆಯ ಹೃದಯವನ್ನು ಬಗೆದು ಬೀದಿಗೆ ತಂದು ಬಿಸಾಡ್ತಾನೆ. ಬಿಸಾಡಿ ಮುಂದೆ ಹೋಗುವಾಗ ಮೊದಲೇ ಕತ್ತಲು ಮತ್ತು ಎದೆಯೊಳಗಿದ್ದ ಮತ್ತೊಂದು ಕತ್ತಲು ಆಕ್ರೋಶ ಅವನನ್ನು ಆವರಿಸ್ಕೊಂಡಿರ್ತವೆ. ಎಡವಿ ಮುಗ್ಗಿರಿಸ್ತಾನೆ. ಎಲ್ಲೋ ದೂರದಿಂದ ಒಂದು ಧ್ವನಿ ಕೇಳಿಬರುತ್ತೆ, ಅಪ್ಪ ಮಗು ಪೆಟ್ಟಾಯ್ತೇನೋ, ಸ್ವಲ್ಪ ಜಾಗರೂಕತೆಯಿಂದ ನಡೆಯುತ್ತೆ. ಬಹುಶಃ ತಾಯಿಯ ಹೃದಯ ಅಷ್ಟರ ಮಟ್ಟಿಗೆ ಮಿಡಿತಾ ಇತ್ತು ಅಂತೇಳಿ ಅದೊಂದು ಪುಟ್ಟ ಕತೆ ನಮ್ಮನ್ನು ಎಚ್ಚರಿಸಿದೆ. ಇದರ ಜೊತೆಗೆ ನನ್ನ ಕನ್ನಡದ ನೆಲದ ಅಚ್ಚ ದೇಸಿ ಕವಿ ಪಿ ಲಂಕೇಶರು ಬರೆದಂಥ ಒಂದು ಸಣ್ಣ ಪದ್ಯ ಅವ್ವ. ನೀವೆಲ್ಲರೂ ಪ್ರೀತಿ ಇಟ್ಟು ನಿಮ್ಮ ಕಣ್ಣನ್ನು ಮುಚ್ಚಿ ನಿಮ್ಮ ಎದೆಯ ಕದಗಳನ್ನು ತೆರೆದು ಈ ಅವ್ವ ಎನ್ನುವ ಕವಿತೆಯನ್ನು
ಒಂದು 2-3 ನಿಮಿಷಗಳ ಕಾಲ ಕೇಳಿಸ್ಕೊಳ್ತಾ ನಿಮ್ಮ ಅವ್ವಂದಿರು ನಿಮ್ಮ ಹೃದಯದ ಬಾಗಿಲನ್ನು ತೆರೆದುಕೊಂಡು ಅದರೊಳಗೆ ಚಕ್ರ ಬಾಗಿಲ ಹಾಕಿ ಕುಳಿತುಕೊಂಡಿರ್ತಾರೆ. ಬಹುಶಃ ನಿಮ್ಮನ್ನು ಮನವಿ ಮಾಡಿಕೊಳ್ತೀನಿ, ಪ್ರೀತಿ ಇಟ್ಟು ಲಂಕೇಶ್ವರ ಒಂದು ಪದ್ಯ ಅದನ್ನು ನಾನು ಹಾಗೆ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಕೇಳಿಸ್ಕೊಂಡು, ತುಂಬ ಶ್ರದ್ಧೆಯಿಂದ ಕೇಳಿಸ್ಕೊಂಡು. ಲಂಕೇಶ್ ಬರೀತಾರೆ, ಅವ್ವ, ನನ್ನವ್ವ ಫಲವತ್ತಾದ ಕಪ್ಪನೆಲ್ಲ, ಅಲ್ಲಿ ಹಸಿರು ಪತ್ರದ ಹರವು, ಬಿಳಿಯ ಹೂವಿನ ಹಬ್ಬ, ಸುಟ್ಟಷ್ಟು ಕಸು, ನೊಂದಷ್ಟು ಹೂ ಹಣ್ಣು, ಮಕ್ಕಳು ಬಂದರೆ ಅವಳ ಅಂಗಾಂಗ ಪದಕ, ಹೊತ್ತ ಬುಟ್ಟಿಗೆ ಇಟ್ಟು ನರಳಿ ಎವೆ ಮುಚ್ಚಿದರು ತೆರೆಯದ, ಪಲ್ಲಜೋಳವ ಎತ್ತಿ ಅಪ್ಪನ್ನ ಮೆಚ್ಚಿಸಿ ತೋಳ ಬಂದಿಯ ಗೆದ್ದು, ಹೆಂಟೆಗೊಂದು ಮೊಗೆ ನೀರು ಹಿಗ್ಗಿ, ಮೆಣಸು ಅವರೆ ಜೋಳ ತೊಗರಿಯ ಹೊಲವ ಕೈಯಲ್ಲಿ ಹೊತ್ತು, ಹೂವಲ್ಲಿ ಹೂವಾಗಿ ಕಾಯಲ್ಲಿ ಕಾಯಾಗಿ, ಹಸಿರು ಗದ್ದೆಯ ನೋಡಿಕೊಂಡು ಯೌವನವ ಕಳೆದವಳು ಚಿಂದಿಯ ಸೀರೆಯನ್ನು ಬಿಟ್ಟುಕೊಂಡು. ಸತ್ತಳು ಈಕೆ ಬಾಗು ಬೆನ್ನಿನ ಮುದುಕಿಗೆ ಎಷ್ಟು ಪ್ರಾಯ, ಎಷ್ಟು ಗಾದಿಯ ಚಂದ್ರ, ಒಲೆಯದು ಹೋಳಿಗೆಯ ಸಂಭ್ರಮ, ಎಷ್ಟು ಸಲ ಈ ಮುದುಕಿ ಅತ್ತಳು ಕಾಸಿಗೆ, ಕೆಟ್ಟ ಪೈರಿಗೆ, ಸತ್ತ ಕರುವಿಗೆ, ಎಷ್ಟು ಸಲ ಹುಡುಕುತ್ತಾ ಊರೂರು ಅಲೆದಳು ತಪ್ಪಿಸಿಕೊಂಡ ಮುದಿಯ ಹೆಮ್ಮೆಗೆ. ಸತಿ ಸಾವಿತ್ರಿ, ಜಾನಕಿ, ಊರ್ಮಿಳೆಯರು, ಚರಿತ್ರೆ ಪುಸ್ತಕದ ಶಾಂತ ಶ್ವೇತ ಗಂಭೀರೆಯೂ ಅಲ್ಲ, ಗಾಂಧೀಜಿ ರಾಮಕೃಷ್ಣರ ಸತಿಯರಂತೆಯೂ ಅಲ್ಲ, ದೇವರನ್ನು ಪೂಜಿಸಲಿಲ್ಲ, ಹರಿಕತೆಯನ್ನು ಕೇಳಲಿಲ್ಲ, ಮುತ್ತೈದೆಯಾಗಿ ಕುಂಕುಮ ಕೂಡ ಇಡಲಿಲ್ಲ. ಬನದ ಕರಡಿಯ ಹಾಗೆ ಚಿಕ್ಕ ಮಕ್ಕಳ ಹೊತ್ತು ಗಂಡನ್ನು ಸಾಕಿದಳು, ಕಾಸು ಗಂಟಿಕ್ಕಿದಳು, ನೊಂದ ನಾಯಿಯ ಹಾಗೆ ಬೈದು ಒಣಗಿ ಗುದ್ದಾಡಿದಳು, ಸಣ್ಣತನ, ಕೊಂಕು, ಕೆರದಾಟ, ಬುದ್ಧಿಯ ಹಾಗೆ. ಈ ಎಲ್ಲಕ್ಕೂ ಮನೆತನದ ಉದ್ಧಾರ ಸೂತ್ರ. ಹೀಗೆ ಉರಿದೆದ್ದಾಳು ಮಗ ಕೆಟ್ಟರೆ ಗಂಡ ಬೇರೆ ಕಡೆಗೆ ಹೋದಾಗ ಮಾತ್ರ. ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಕಿಲ್ಲ. ನನ್ನವ್ವ ಬದುಕಿದ್ದು ಕಾಳು ಕಡ್ಡಿಗೆ, ದುಡಿತಕ್ಕೆ, ಮಕ್ಕಳಿಗೆ, ಮೇಲೊಂದು ಸೂರು ಅನ್ನ ರೊಟ್ಟಿ ಹಚಡಕ್ಕೆ. ಸರೀಕರೆಯಲು ತಲೆ ಎತ್ತಿ ನಡೆಯಲಿಕ್ಕೆ, ಇವಳಿಗೆ ಮೆಚ್ಚುಗೆ ಕೃತಜ್ಞತೆಯ ಕಣ್ಣೀರು, ಕೆತ್ತದ್ದಕ್ಕೆ, ಸಾಕಿದ್ದಕ್ಕೆ, ಮಣ್ಣಲ್ಲಿ ಬದುಕಿ ಮನೆಯಿಂದ ಹೊರಕ್ಕೆ ಹೋದಂತೆ ತಣ್ಣಗೆ ಮಾತಾಡುತ್ತಲೇ ಹೊರಟು ಹೋಗುವುದಕ್ಕೆ. ಬಹುಶಃ ಒಬ್ಬ ತಾಯಿಯನ್ನು, ಒಬ್ಬ ಅವ್ವನನ್ನು ಇಷ್ಟು ಸಮರ್ಥವಾಗಿ ಕನ್ನಡದ ದೇಸಿ ಸೊಗಡಿನಲ್ಲಿ ಎಲ್ಲಿಯೂ ಕೂಡ ಯಾವುದೇ ಉಪಮೆಗಳೋ ರೂಪಕಗಳೋ ವಿಜೃಂಭಣೆಯನ್ನು ಮಾಡದ ಹಾಗೆ ಒಬ್ಬ ಅವ್ವನನ್ನು ಹೇಗೆ ಒಬ್ಬ ಮಗ ಹೇಳಬಹುದು ಅಂದರೆ ಅದು ಕೇವಲ ಲಂಕೇಶ್ವರ ಅವ್ವ ಅಲ್ಲ, ಈ ನೆಲದ ಬಹುಪಾಲು ಜನರ ಅವ್ವಂದಿರು ಬದುಕಿದ್ದೇ ಹೀಗೆ, ಬಾಳಿದ್ದೇ ಹೀಗೆ. ನಾವು ಅವ್ವಂದಿರನ್ನು ನೋಡಿದ ರೀತಿ ಸರಿ ಇಲ್ಲ ಅಂತ ಕಾಣಿಸ್ತದೆ ಅಷ್ಟೇ. ಇದು ಒಬ್ಬ ಅವ್ವನ ಕಥೆ ಅಲ್ಲ, ಇದು ಎಲ್ಲ ಅವ್ವನ ಕಥೆ, ಎಲ್ಲ ಅವ್ವನ ವ್ಯಥೆ. ಅವ್ವ ಎನ್ನುವ ಕಡಲಿಗೆ, ವಾತ್ಸಲ್ಯದ ಒಡಲಿಗೆ ಎಷ್ಟೆಲ್ಲ ಮುಖಗಳು ಇರ್ತವೆ ಎನ್ನುವುದನ್ನು ಅತ್ಯಂತ ಅದ್ಭುತವಾಗಿ ನವಿರಾಗಿ ತೆರೆದಿರುವ ಈ ಕವಿತೆ ನಿಮ್ಮೆಲ್ಲರ ಎದೆಗಳ ಒಳಗೆ ಹೋದರೆ ನಿಜಕ್ಕೂ ಕನ್ನಡ ಸಾಹಿತ್ಯ ಲೋಕ ಕೂಡ ಒಂದು ಸಂತೋಷ ಆಗ್ತದೆ ಅಂತ ಹೇಳ್ತಾರೆ. ಎಲ್ಲವನ್ನ ಕೊಡುತ್ತಲೇ ತನಗೇನು ಬೇಕು ಅನ್ನೋದನ್ನು ಮರೆತಂತೆ ಬದುಕ್ತಾ ಇರುವ, ಮನೆಯಲ್ಲಿ ಏನೂ ಇಲ್ಲದಿದ್ದರೂ ಕೂಡ ಹೇಗಾದರೂ ಮಾಡಿ ತನ್ನ ಮನೆ ಮಂದಿಗೆ ಹಂಚಿಕೊಡುವ, ತನ್ನ ಮಕ್ಕಳಿಗೆ ಇಲ್ಲದಿದ್ದರೂ ನೆರೆಯವರಿಗೆ ಹೊರೆಯಾಗದ ಹಾಗೆ ಬದುಕಿ, ಕುಡುಕ, ದುಷ್ಟ, ಲಂಪಟ, ಸೋಮಾರಿ ಗಂಡಂದಿರನ್ನೂ ಸಹಿಸಿಕೊಳ್ಳುವ, ಬೀಡಾಡಿ ದನಗಳ ಹಾಗೆ ಅಡ್ಡಾಡುತ್ತಿದ್ದರೂ
ಮಕ್ಕಳನ್ನು ಸರಿದಾರಿಗೆ ತರಲೇಬೇಕು ಅಂತ ಪಟ್ಟು ಹಿಡಿದು ಬದುಕುವ, ತನ್ನ ಅಳುವನ್ನೆಲ್ಲ ಸೀರೆಯ ಸೆರಗಿನಲ್ಲಿ ಒದ್ದೆ ಮಾಡಿಕೊಳ್ಳುತ್ತದೆ. ಬಂದವರೆದು ತನ್ನ ಮನೆಯ ಮಾನವನ್ನು ಕಾಪಾಡಿಕೊಳ್ಳುತ್ತಾ ಬದುಕುವ, ಕೊನೆ ತನಕ ತನ್ನವರಿಗಾಗಿ ಮಾತ್ರವೇ ಉಸಿರಾಡುವ ಮತ್ತು ಕೊನೆಯಲ್ಲಿ ತನ್ನ ಉಸಿರನ್ನು ಕಣ್ಣಿಗೆ ಚೆಲ್ಲಿ ಸರಿದು ಹೋಗುವ ನನ್ನ ಅವ್ವಂದಿರಿಗೆ, ನಮ್ಮೆಲ್ಲರ ಅವ್ವಂದಿರಿಗೆ ನಾವೆಲ್ಲ ಏನನ್ನು ಕೊಟ್ಟಿದ್ದೇವೆ ಅಂತ ನಮ್ಮನ್ನು ನಾವೇ ನಮ್ಮ ಮನಸ್ಸಾಕ್ಷಿಯನ್ನು ಪ್ರಶ್ನೆ ಮಾಡಿಕೊಂಡ್ರೆ ಈ ಹೊತ್ತು ನಾವೆಷ್ಟು ಕೃತಜ್ಞರು ಎನ್ನುವುದು ನಮಗೆ ಗೊತ್ತಾಗ್ತದೆ. ಇಲ್ಲಿರುವ ಎಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಎಷ್ಟು ಸ್ವಾರ್ಥಿಗಳಾಗಿದ್ದೀವಿ ಅಂತ ಹೇಳಿದರೆ, ಯಾವತ್ತಾದರೂ ಒಂದು ದಿನ ಬವ್ವ ನನ್ನ ಜೊತೆ ಕೂತು ಊಟ ಮಾಡೋದು ಅಂತ ಹೇಳಿದರೆ ಹೆಣ್ಮಕ್ಳು ಎಷ್ಟು ಜನ ಇದ್ದೀವಿ. ಬಾರವ ಒಂದು ಸಿನಿಮಾಗೆ ಹೋಗಿ ಬರೋಣ, ಬಾರವ ಇವತ್ತು ನನಗೆ ಇಷ್ಟವಾಗಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಅಮ್ಮ ಬಾ ಇವತ್ತು ನಾನೊಂದು ಸಿನಿಮಾಗೆ ತೋರಿಸ್ತೀನಿ ನಿಮಗೆ, ಬಾ ನಿನ್ನ ಅಕ್ಕಗೆ ಮನೆಗೆ ಕರ್ಕೊಂಡು ಹೋಗ್ತೀನಿ, ಬಹಳ ವರ್ಷ ಆಗಿದ್ದೀನಿ ನೋಡ್ಕೊಂಡು ಬರೋಣ, ಅಪರೂಪಕ್ಕೆ ಒಂದು ಹೋಟ್ಲಿಗೆ ಹೋಗೋದು ಮಸಾಲೆ ದೋಸೆ ತಿನ್ಕೊಂಬರೋಣ ಬಾರವ ಅಂತ ಕರೆದ ಮಕ್ಕಳು ನಾವು ಎಷ್ಟು ಜನ ಇದ್ದೀವಿ. ನಮ್ಮ ಹೆಂಡ್ತಿರು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ, ಸ್ನೇಹಿತರನ್ನ ಕರ್ಕೊಂಡು ಫೋನ್ ಮಾಡಿ ಕರೆಸ್ಕೊಳ್ತೀವಿ, ನೆಂಟರಿಷ್ಟು ಹತ್ತತ್ತು ಸರಿ ತುಂಬ ಬಿಡ್ತೀವಿ ಬನ್ನಿರಿ ಅಂತ. ಆದರೆ ನಮ್ಮನೆ ಒಳಗೆ ನಮಗೆ ಚಿಂತೆ ಮಾಡ್ತಾ ಬದುಕು ನಮ್ಮ ಅವ್ವಂದಿರನ್ನ ಎಷ್ಟು ದಿನ ನಾವು ಕರ್ಕೊಂಡು ಹೋಗಿದ್ದೀವಿ. ನಮಗೆ ಯಾರಿಗೂ ಯಾಕೆ ಆತ್ಮಸಾಕ್ಷಿ ಇಲ್ವಾ, ಮನಸ್ಸಾಕ್ಷಿ ಇಲ್ವಾ? ನಮ್ಮ ಅವ್ವಂದಿರ ಬಗ್ಗೆ ನಮ್ಗೆ ಯಾರಿಗೂ ಕಕ್ಕಲತೆ ಇಲ್ವಾ? ಅವ್ವ ಅಂತ ಹೇಳ್ಕೊಳಕ್ಕೆ ಮಾತ್ರ ನಾವು ಅವ್ವ ಇರೋದು. ಈ ಪ್ರಶ್ನೆಗಳನ್ನು ನಾವೆಲ್ಲರೂ ಕೂಡ ಕೇಳ್ಕೊಬೇಕಾಗಿದೆ. ಯಾಕೆಂದರೆ ನಮ್ಮೆಲ್ಲರಿಗೂ ನಮ್ಮದೇ ಆದ ಧಾವಂತಗಳಿವೆ, ನಮ್ಮದೇ ಆದ ರಾದ್ಧಾಂತಗಳಿವೆ. ನಾವೆಲ್ಲರೂ ಏನು ಅಂದ್ಕೊಂಡಿದ್ದೀವಿ ಅಂದರೆ, ಮನೇಲಿರೋ ನನ್ನ ತಾಯಿಯನ್ನು ನಮ್ಮಂದರು ನಮ್ಮ ದೇಹ ರೇಖೆಗಳನ್ನು ನೋಡ್ಕೊಳ್ಳಿಕ್ಕಿರುವಂಥ ಒಂದು ಜೀವಂತ ಬೊಂಬೆ ಅಥವಾ ರೋಬೋಟು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಆಕೆಗೂ ಒಂದು ಜೀವ ಇದೆ, ಆಕೆಗೂ ಒಂದು ಭಾವ ಇದೆ, ಆಕೆಗೂ ಒಂದು ಹೃದಯ ಇದೆ, ಆಕೆಗೂ ಆಸೆ ಇದೆ, ಆಕೆಗೂ ಕನಸಿದೆ, ಆಕೆಗೂ ಒಂದು ಕನವರಿಕೆ ಇದೆ, ಆಕೆಯ ಬಯಕೆಗಳು ಕೂಡ ಏನೋ ಬಯಸ್ತಾ ಇವೆ, ಆಕೆ ಏನನ್ನೋ ನಿರೀಕ್ಷೆ ಮಾಡ್ತಾ ಇದ್ದಾಳೆ ಅಂತ ನಾವು ಯಾರಿಗೂ ಯಾಕೆ ಅನ್ನಿಸ್ತಿಲ್ಲ. ಇದು ಬಹುಶಃ ಈ ದಿನದ ನಂತರವಾದರೂ ಇಲ್ಲಿ ಸೇರಿರುವವರಲ್ಲಿ ಈ ಮಾತುಗಳನ್ನು ನಿಮ್ಮ ಮುಂದಿನ ತಲೆಮಾರಿಗೆ ದಾಟಿಸುವ ಕೆಲಸ ಮಾಡಿ ಅಂತ ಕೂಡ ನಾನು ಕೇಳ್ಕೊಳ್ತೀನಿ. ಬಹಳ ಪ್ರಮುಖವಾಗಿ ಈ ಬಗೆಯ ಸಂಸ್ಕಾರವನ್ನು ಹೆಣ್ಣು ಮಕ್ಕಳು ತನ್ನ ಮುಂದಿನ ಪೀಳಿಗೆಗೆ ದಾಟಿಸದೆ ಹೋದರೆ ನೀವು ಅವ್ವಂದಿರಾಗಿ ಕೂಡ ಯಾವ ಪ್ರಯೋಜನ ಆಗೋದಿಲ್ಲ. ಅವ್ವ ಅನ್ನೋದು ಯಾವುದೋ ಒಂದು ಬಯಾಲಜಿಕಲ್ ಆಗಿ ಯಾವುದೋ ನಡೆಯುವ ಕ್ರಿಯೆಗೆ ನೀವು ತಾಯಿಯರಾದರೆ ಮಕ್ಕಳನ್ನ ಹೇಳ್ತೀರಿ ಅಂತ ಆಗಬಾರ್ದು. ನಿಮ್ಮ ತಾಯ್ತನದ ಹೊಣೆಗಾರಿಕೆ ಏನಂದರೆ, ಹುಟ್ಟಿದ ಮಗು ಈ ನೆಲಕ್ಕೆ ಒಂದು ದೊಡ್ಡ ಆಸ್ತಿ ಆಗಬೇಕು. ಅವನ ಆಸ್ತಿ ಆಗೋದು ಯಾವತ್ತೂ ಇದ್ದೇ ಇದೆ. ನಮಗೆ ಹುಟ್ಟಿಗೆ ಒಂದು ಕಾರಣ ಇದೆ, ಹುಟ್ಟಿದ್ದೇ ಗೊತ್ತಿದೆ. ಆದರೆ ಒಂದಂತೂ ನಿಜ ಇದೆ, ಒಂದು ಪ್ಯಾಕೇಜ್, ರೆಡಿಮೇಡ್ ಪ್ಯಾಕೇಜ್ ಇದೆ, ಅದು ಸಾವು. ಸಾವು ಎಲ್ಲಿದೆ, ಹೇಗಿದೆ ಗೊತ್ತಿದೆ. ನಾನು ಯಾವಾಗಲೂ ಅಂದ್ಕೊಳ್ತಾ ಇರ್ತೇನೆ, ಭಾಗಮಂಡಲದಲ್ಲಿ ಹುಟ್ಟಿದ ಕಾವೇರಿ ಮೈಲಾಡುತುರೈ ತಮಿಳುನಾಡಿನಲ್ಲಿ ಹೋಗಿ ಅಲ್ಲಿಯ ಸಮುದ್ರದಲ್ಲಿ ಲೀನ ಆಗ್ತದೆ. ಯಾವ ಗೂಗಲ್ ಮ್ಯಾಪ್ನ ಹಾಕಿಕೊಟ್ಟಿದ್ರು ಕಾವೇರಿ ನದಿಗೆ ನೀನು ಹೀಗೆ ಹರಿಬೇಕು ಅಂತ, ಅಥವಾ ಯಾವ ಪರಿಸರದ ವಿಜ್ಞಾನಿಗಳು, ಯಾವ ಸಮಾಜ ಚಿಂತಕರು ಅಥವಾ ಯಾವ ಜನ ಕಾವೇರಿಗೋಸ್ಕರ ಇದೇ ರೂಪದಲ್ಲಿ ನೀನು ಹರಿಬೇಕು ಕಣಮ್ಮ, ಬಾ ಈ ನೋಡಬೇಕು ಹಿಂಗ್ ಬಾ ಅಂತ ಹೇಳಿ ಯಾರಾದರೂ ಮಾಡಿದ್ರ? ಆದರೆ ಭಾಗಮಂಡಲದ ಕೊಡಗಿನ ಭಾಗಮಂಡಲದಲ್ಲಿ ಹುಟ್ಟಿದ ಕಾವೇರಿ ತಮಿಳುನಾಡಿನ ಮೈಲಾಡುತುರೈನಲ್ಲಿರುವ ಸಮುದ್ರವನ್ನು ಸೇರುವ ಬಗೆ ಇದೆಯಲ್ಲ, ಇದು ತಾಯಿ, ಅದು ಹುಟ್ಟು, ಸಮುದ್ರ, ಆ ಮಗುವನ್ನು ಸೇರಿಸಿಕೊಳ್ಳುವ ಒಂದು ಜಾಗ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ನದಿ ನಾವು ಸಾಗರೋ ಗಚ್ಚತೆ. ಎಲ್ಲೇ ನದಿ ಹುಟ್ಟಿದ್ರೂ ಕೂಡ, ಅದು ಎಷ್ಟೇ 1000 ಕಿಲೋಮೀಟರ್ಗಳು ಹರಿದರೂ ಕೂಡ ಸಮುದ್ರವನ್ನು ಸೇರಲೇಬೇಕು. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದಾರೆ, ನದಿ ನಾವು ಸಾಗರೋ ಗಚ್ಚತೆ ಅನ್ನೋದು ಎಷ್ಟು ನಿಜವೋ ಜಾತಸ್ಯ ಮರಣ ಧ್ರುವಂ ಅಂತ. ಹುಟ್ಟಿದವನಿಗೆ ಬೇರೆ ಏನು ಸಿಗ್ತದೋ ಗೊತ್ತಿಲ್ಲ, ಆದರೆ ಮರಣವಂತೂ ನಿಶ್ಚಿತ ಮತ್ತು ಶಾಶ್ವತ. ನಾವೆಲ್ಲರೂ ಕೂಡ ಹೇಗೆ ಬದುಕ್ತೀವಿ ಅಂದರೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಯೌವನದ ಆ ಅಹಂಕಾರದ ಕಾಲಘಟ್ಟದಲ್ಲಿ ಹೇಗೆ ಬದುಕ್ತೀವಿ ಅಂದರೆ, ನಾನು 1000 ವರ್ಷ ಬದುಕ್ಕೊಳ್ತೀನಿ, ನನಗೆ ಸಾವಿಲ್ಲ ಬಹುಶಃ. ಈ ಅಹಂಕಾರ, ಈ ಅಹಮಿಕೆ ನಮ್ಮ ಎದೆ ಒಳಗಡೆ ನಮಗೆ ಗೊತ್ತಿಲ್ಲದಾಗಿ ಜಾಗೃತ ಆಗ್ತದೆ. ಇಂಥ ಅಹಮಿಕೆಗಳಿಂದಾಗಿ ನಾವು ಬಹುಶಃ ಇರೋ ಒಂದು ಕಡೆ ನಮ್ಮ ಸುತ್ತ ಇರೋವನ್ನು ಕೂಡ ನಾವು ಅವರನ್ನು ಕಳ್ಕೊಳ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಬೆಳೆಸದೆ ಕೇವಲ 2
ಪುಟ್ಟ ವಿಚಾರಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಇಲ್ಲ, ನಮ್ಮ ಹತ್ತಿರದ ಬೆಂಗಳೂರಿಗೆ ಹತ್ತಿರ ಕನಕಪುರದ ಸಮೀಪ ಒಂದು ಊರು ಗೊಲ್ಲಹಳ್ಳಿ, ಒಂದು ಪುಟ್ಟ ಊರು, ಒಂದಷ್ಟು ಮನೆಗಳು, ಮನೆತನ. ಅಲ್ಲೊಂದು ಮಠ, ಎಲ್ಲ ಕಡೆ ವಿರಕ್ತ ಮಠಗಳಿರುವ ಹಾಗೆ ಅಲ್ಲಿ ಸಾಂಸಾರಿಕರು ಕೂಡ ಮಠ ಮನೆಗಳನ್ನು ನಡೆಸುವ ಪದ್ಧತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವಾಗಲೂ ಕೂಡ ನಡೆದುಕೊಂಡಿದೆ. ವಿರಕ್ತ ಮಠಗಳು ಹೇಗೆ ಹಾಗೆ ಸಾಂಸಾರಿಕರು ಕೂಡ ಮಠ ಮನೆಗಳನ್ನು ನಡೆಸುವುದು. ಗೊಲ್ಲಹಳ್ಳಿಯಲ್ಲಿ ಒಂದು ಮಠ, ಶಂಭುನಾಥ ಮಠ ಅಂತ. ಆ ಶ್ರೀಮಠದ ಪೂಜೆ ಮಾಡ್ತಾ ಇದ್ದಂತಹ ಶ್ರೀ ಶಂಭಯ್ಯ ಸ್ವಾಮೀಜಿ ಆ ಮಠವನ್ನು ಅನುಷ್ಠಾನವಾಗಿ ಆ ಮಠದ ಪೂಜಾ ಪುರಸ್ಕಾರಗಳನ್ನು, ವಿಧಿವಿಧಾನಗಳನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಂತಹ ಒಂದು ಮಠ. ಆ ಮನೆಯಲ್ಲಿ ಹುಟ್ಟಿದ ಒಂದು ಮಗು, ಆ ಮಗುವಿಗೆ ತಂದೆಯ ಪ್ರೀತಿ, ಮಠಮಾನ್ಯಗಳ ಆಚರಣೆ, ಭಾರತೀಯ ಸಂಸ್ಕೃತಿ, ಇಲ್ಲಿನ ರೀತಿ ರಿವಾಜುಗಳು ಎಲ್ಲದರ ಬಗ್ಗೆ ಒಂದು ಆಕರ್ಷಣೆ, ಹಾಗೆಯೇ ತನ್ನ ತಾಯಿಯ ಬಗ್ಗೆ ಒಂದು ಅಸದೃಶವಾದ, ತನ್ನ ಅವ್ವನ ಬಗ್ಗೆ ಒಂದು ಅಪ್ರತಿಮವಾದ ಪ್ರೀತಿ. ಆ ಹುಡುಗ ತಾಯಿಯನ್ನು ನೋಡ್ತಾನೆ ಬೆಳೀತಾ ಇರುವಾಗ 10 ವರ್ಷ ಇರುವಾಗ ತಾಯಿಯನ್ನು ಕಳ್ಕೊಳ್ಬೇಕಾಗುತ್ತೆ. 10 ವರ್ಷದ ಮಗು ಅನಾಥನಾಗ್ತಾನೆ. ತಂದೆಗೆ ಆತಂಕ ಆಗುತ್ತೆ, ತಾಯಿ ಇಲ್ಲಿನ ಮಗನನ್ನು ಬೆಳೆಸೋದಾದರೂ ಹೇಗೆ? ಮಠದ ವಾತಾವರಣದಲ್ಲಿ ಒಂದು ಸಣ್ಣ ಊರಿನಲ್ಲಿ ಈ ಹುಡುಗ ಹೇಗೆ ಬೆಳೆದಾನು? ಈತನ ಭವಿಷ್ಯದ ಕಥೆಗೆ ಶಂಭಯ್ಯ ಸ್ವಾಮೀಜಿಗಳಿಗೆ ಎಲ್ಲೋ ಒಂದು ಕಡೆ ಒಂದು ಆಶಾಕಿರಣ ಗೋಚರಿಸ್ತದೆ. ಆದಿಚುಂಚನಗಿರಿ ಶ್ರೀ ಕ್ಷೇತ್ರದಲ್ಲಿ ಇಂಥ ಮಕ್ಕಳನ್ನು ನೋಡ್ಕೊಳ್ತಾರೆ ಅಂತ ಕೇಳಿದ್ದೇನೆ ಹೇಳಿ ತನ್ನ ಪುಟ್ಟ ಮಗನನ್ನು ಕೈ ಹಿಡಿದು ಕರ್ಕೋತಾರೆ. ಒಂದು ಜೋಳಿಗೆ ತೆಗೆದು ಮಗನಿಗೆ ಒಂದು ಜೋಳಿಗೆ ನೇತಾಕ್ತಾರೆ. ನಡೆಯಪ್ಪ ಅಂತ ಹೇಳಿ ನೇರವಾಗಿ ಆದಿಚುಂಚನಗಿರಿ ಮಠಕ್ಕೆ ಬಂದು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಮುಂದೆ ನಿಂತು ಅಡ್ಡಬಿದ್ದು ತನ್ನ ಮಗನನ್ನು ಕೂಡ ಅಡ್ಡಬಿಡಿಸಿ ಹೇಳ್ತಾರೆ, ಬುದ್ಧಿ, ಈ ಹೊತ್ತಿನಿಂದ ಈ ಹುಡುಗ ನಿಮ್ಮವನು. ನೀವು ಹಾಲಿಗಾದರೂ ಹಾಕಿ, ನೀರಿಗಾದರೂ ಹಾಕಿ, ವಿಷನಾದರೂ ಕುಡಿಸಿ, ಅಮೃತನಾದರೂ ಸೇರಿಸಿ, ಏನಾದರೂ ಮಾಡಿ, ಈ ಮಗು ನಿಮ್ಮ ಸ್ವತ್ತು. ಸ್ವಾಮೀಜಿಗಳು ಕೂಡ ಯಾವ ಪೂರ್ವಾಪರ ಆಲೋಚನೆಗಳನ್ನು ಮಾಡೋದಿಲ್ಲ. ಶಂಭಯ್ಯನವರೇ, ಬಂದಿದ್ದೀರಿ, ನಿಮ್ಮ ಮಗನನ್ನು ನಮ್ಮ ಮನೆಗೆ ಒಪ್ಪಿಸಿದ್ದೀರಿ, ನೀವು ನಿಶ್ಚಿಂತೆಯಿಂದ ಹೋಗಿ ಅಂತಾರೆ. ಆ ಹೊತ್ತು ತಾಯಿಯನ್ನು ಕಳೆದುಕೊಂಡ ಆ ಹುಡುಗನಿಗೆ ತಾಯ್ತನದ ಪ್ರೀತಿಯನ್ನು ತೋರಿದ ಬಾಲಗಂಗಾಧರನಾಥ ಸ್ವಾಮೀಜಿಗಳಿಗೆ ಮತ್ತು ಈ ಹೊತ್ತು ನಿಮ್ಮ ಮುಂದೆ ಹಾಸನ ಶ್ರೀಮಠದ ಶಾಖಾಪೀಠದ ಮುಖ್ಯಸ್ಥರಾಗಿರುವ ಶ್ರೀ ಶಂಭುನಾಥ ಸ್ವಾಮೀಜಿಯವರನ್ನು ನಾನು ನೋಡಲಿಕ್ಕೆ ಖುಷಿಯಾಗ್ತದೆ. ಆ 10 ವರ್ಷದ ಹುಡುಗ ಈ ಹೊತ್ತು ನಮ್ಮೆಲ್ಲರ ಮುಂದೆ ಈ ಶ್ರೀಮಠದ ದಿವ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವ ಸ್ವಾಮೀಜಿಗಳ ಕೂತ್ಕೊಂಡಿದ್ದಾರೆ. ಇದು 2 ಬಗೆಯ ಕಾರ್ಯಕ್ರಮದ ಪ್ರೀತಿಗೆ ಒಂದು ದೊಡ್ಡ ಉದಾಹರಣೆ. ಒಬ್ಬ ತಾಯಿ ಹೋದರೇನು, ಮತ್ತೊಬ್ಬ ತಾಯಿ, ಆತ ತಂದೆಯಾದರೇನು, ತಾಯ್ತನದ ಪ್ರೀತಿಗೆ ಕೊರತೆ ಇಲ್ಲ. ಈಗ ಸ್ವಾಮೀಜಿ ಹೇಳ್ತಾ ಇದ್ದರು, 12,000ಕ್ಕೂ ಹೆಚ್ಚಿನ ಮಕ್ಕಳು ಹಾಸನ ಜಿಲ್ಲೆಯ ಬೇರೆ ಬೇರೆ ಮಠಮಾನ್ಯಗಳ ಆಶ್ರಯದಲ್ಲಿ ಓದ್ತಾ ಇದ್ದಾರೆ. ಹಾಗಾದರೆ ಅವರಿಗೆಲ್ಲ ಯಾರು ತಾಯಿಯಂದರಾಗಬೇಕು? ಎಲ್ಲ ಮಕ್ಕಳಿಗೂ ತಾಯಿಯನ್ನು ತಂದುಕೊಡ್ಲಿಕ್ಕೆ ಆಗೋದಿಲ್ಲ. ಶ್ರೀಮಠದ ಹೊಣೆಗಾರಿಕೆಗೆ ರೊಗ ಕೊಟ್ಟಿರುವ ಸ್ವಾಮೀಜಿಗಳು ಆ ತಾಯಿಯ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಬಂದಿರುವ ಎಲ್ಲ ತಾಯಿಯಂದರ ಪರವಾಗಿ ನಾನು ಅವರಿಗೆ ಮತ್ತೊಂದು ನಮಸ್ಕಾರಗಳನ್ನು ಇಲ್ಲಿಂದ ಮತ್ತಷ್ಟು ಸಹಸ್ರಾರು ಮಕ್ಕಳಿಗೆ ತಂದೆ ತಾಯಿ ಇರಲಿ, ಅನಾಥರಾಗಿರಲಿ, ಬೀದಿಲಿ ಬಿದ್ದಿರಲಿ, ಎಲ್ಲಾದರೂ ಇರಲಿ, ಆ ಮಗುವಿನ ಹೃದಯದೊಳಗೊಂದು ಜೀವ ಮಿಸ್ತಾಡ್ತಾ ಇದೆ. ಅಲ್ಲೆಲ್ಲ ಒಂದು ಜೀವತಂತು ಮಿಡಿತಾ ಇದೆ. ಆ ಜೀವತಂತು ನಿಮ್ಮ ಜೀವ ಇರುವವರೆಗೂ ಅಥವಾ ನಿಮ್ಮ ಶಾಖಾ ಮಠ, ಈ ಮಠದ ಶ್ರೀ ಪರಂಪರೆ ಮುಂದುವರೆಗೂ ಅಂತ ಅನಾಥ ಮಕ್ಕಳಿಗೆ ನೀವು ತಾಯಿ ಆಗ್ತಾನೆ ಇರಿ ಅಂತ ನಾನು ನಿಮ್ಮನ್ನು ಮನವಿ ಮಾಡ್ತೀನಿ. ಕಡೆ ಮಾತು, ಇದು ಸ್ವಾರ್ಥವೋ ವ್ಯಕ್ತಿಗತವೋ ಗೊತ್ತಿಲ್ಲ. ಕೆಲವು ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಗಳನ್ನು ಕೂಡ ನಾನು ಕಳೆದುಕೊಳ್ಳಬೇಕಾಯಿತು.
ಆ ಸಂದರ್ಭದಲ್ಲಿ ನನಗೆ ಅನ್ನಿಸಿದ ಒಂದು 4 ಸಾಲುಗಳನ್ನು ನಾನು ಯಾವಾಗಲೂ ಸುಮ್ಮನೆ ಗೀಚಿಟ್ಟಿದ್ದೆ. ಈ ಹೊತ್ತು ನಿಮ್ಮ ಮುಂದೆ ಅದನ್ನು ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಅದರ ಜೊತೆಗೆ ನನ್ನ ಮಾತುಗಳಿಗೂ ಕೂಡ ವಿದಾಯ ಹೇಳ್ತೇನೆ. ಒಂದಿಂಚೂ ಜಾಗ ಬಿಡದ ಹಾಗೆ ಆಕಾಶದ ತುಂಬೆಲ್ಲ ಹರಡಿಕೊಂಡು ಕಣ್ಣಾರು ಮುಚ್ಚಾಲೆ ಆಗುತ್ತಿದ್ದ ನಕ್ಷತ್ರಗಳನ್ನು ಕೈ ಹಿಡಿದು ತೋರಿಸುತ್ತಲೇ ಬೆಳೆಸಿದ ನನ್ನಪ್ಪ ಮುಚ್ಚಿದ ಕಣ್ಣು ಬಿಚ್ಚಲೇ ಇಲ್ಲ. ಕೇಳಿದ್ದಕ್ಕೆ ಅಮ್ಮ ಹೇಳಿದರು, ನೋಡುತ್ತಲೇ ಇರು, ಹುಡುಕುತ್ತಲೇ ಇದ್ದೇನೆ, ಇನ್ನೂ ಸಿಕ್ಕಿ. ರಾತ್ರಿ ಪ್ರೀತಿಯಿಂದ ಇಟ್ಟ ರಂಗವಲ್ಲಿ ಸುಳಿವೇ ಕೊಡದೆ ಸುಳಿದ ಬಿರುಮಳೆಗೆ ಚುಕ್ಕಿ ಉಳಿಯದ ಹಾಗೆ ತೊಳೆದು ಹೋಗಿತ್ತು. ಕತ್ತಲು ತೆರೆಯುವ ಹೊತ್ತಿಗೆ ಮನೆಯೊಳಗೆ ಬೆಳಕಿರಲಿಲ್ಲ. ಮಲಗಿದ್ದ ನನ್ನ ಅಮ್ಮನಿಗೆ ಮತ್ತೆ ಎಚ್ಚರವೇ ಆಗಲಿಲ್ಲ. ಎಲ್ಲಿ ಹೋದ್ರಿ ಎಂದು ಕೇಳುವುದಕ್ಕೆ ನನಗೀಗ ಇಬ್ಬರೂ ಇಲ್ಲ. ಹಗಲಿನಲ್ಲಿ ಈಗ ಮೊದಲಿನ ತಲುಪಿಲ್ಲ. ಅಂಗಳಕ್ಕೂ ರಂಗವಲ್ಲಿಯ ಹಂಗಿಲ್ಲ. ರಾತ್ರಿಗಳಲ್ಲಿ ನಾನೀಗ ತಾರೆಗಳನ್ನು ಹುಡುಕುವುದಿಲ್ಲ. ನನ್ನ ಕನಸುಗಳ ಬೋಗುಣಿ ಖಾಲಿಯಾಗಿದೆ. ಯಾರಿದ್ದರೂ ನಿಮ್ಮಿಬ್ಬರಂತೆ ಆಗುವುದಿಲ್ಲ. ಸುತ್ತ ಇದ್ದವರೆಲ್ಲ ಮೆತ್ತಗೆ ಮಾಯವಾದರು. ಈ ಇಬ್ಬರನ್ನು ಇನ್ನೂ ಜೀವಂತವಾಗಿಟ್ಟಿದ್ದೀಯಲ್ಲ ಓ ನೆನಪೇ, ನಿನಗೆ ನನ್ನ ಅನಂತಾನಂದ ನಮಸ್ಕಾರ. ನನ್ನ ಮಾತುಗಳಿಗೆ ಕಿವಿಯಾದ ನಿಮಗೂ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳ್ತಾ, ನನ್ನ ಮಾತುಗಳಿಂದ ಯಾರಿಗಾದರೂ ದಾಸರಾಗಿದ್ದರೆ ನನ್ನ ಕ್ಷಮೆ ಕೇಳೋಲ್ಲ. ಅದರಲ್ಲಿ ಇರಬಹುದಾದ ಆಂತರ್ಯವನ್ನು ಗ್ರಹಿಸಿಕೊಂಡು ನಿಮ್ಮೊಳಗಿನ ತಪ್ಪುಗಳನ್ನು ಸರಿಪಡಿಸಿಕೊಂಡು ನಿಮ್ಮ ಅಮ್ಮಂದಿರನ್ನು ಪ್ರೀತಿಸುವ, ಮತ್ತಷ್ಟು ಗೌರವಿಸುವ, ಆದರ ತೋರುವ, ಔದಾರ್ಯ ತೋರುವ ಹೃದಯವಂತಿಕೆ ನಿಮ್ಮದಾಗಲಿ ಅಂತ ಆಶಿಸ್ತಾ ನನ್ನನ್ನು ಕರೆಸಿ ನನ್ನ ಕೊರತವನ್ನು ನಿಮ್ಮೆಲ್ಲರಿಗೂ ದಾಟಿಸಿದ ಸ್ವಾಮೀಜಿಗಳಿಗೆ ಮತ್ತು ನಿಮ್ಮೆಲ್ಲರಿಗೆ ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ್ತೇನೆ.